ಹಾಯ್ ಹೆಲೋ ನಮಸ್ಕಾರ, ನಿಮಗೆಲ್ರಿಗೂ ನಮ್ಮ ಫುಡ್ ಡೈರೀಸ್ ಚಾನಲ್ಗೆ ಸ್ವಾಗತ. ನಾವಿವತ್ತು ವಿಸಿಟ್ ಮಾಡಿದ್ದೀವಿ ನಮ್ಮ ಹೆಮ್ಮೆಯ ಮೈಸೂರಿನ ರಾಘವೇಂದ್ರ ನಗರಕ್ಕೆ. ರಾಘವೇಂದ್ರ ನಗರದಲ್ಲಿ ಕಾವೇರಿ ರೋಡ್ ಅಂತ ಒಂದು ಮೈನ್ ರೋಡ್ ಇದೆ, ಮತ್ತು ಡಾಕ್ಟರ್ ರಾಜ್ಕುಮಾರ್ ರೋಡ್ಗೆ ನಿಯರ್ ಇದೆ. ಇಲ್ಲಿ ಒಂದು ಫ್ರೆಶ್ ಫ್ರೋಝನ್ ಅಂದ್ಬಿಟ್ಟು ಒಂದು ಶಾಪ್ ಇದೆ. ಇಲ್ಲಿ ನಾನ್ ವೆಜ್ ಮತ್ತು ವೆಜ್ ರೆಡಿ ಟು ಫ್ರೈ ಐಟಮ್ಸ್ಗಳು ಸಿಗುತ್ತೆ. ಈ ಶಾಪ್ನ ವಿಶೇಷತೆ ಏನು, ಬನ್ನಿ ಅವ್ರನ್ನೇ ಕೇಳೋಣ. ಸರ್ ನಮಸ್ಕಾರ. ಸರ್ ನಮಸ್ತೆ. ನಿಮ್ಮ ಹೆಸರು? ಸರ್ ಚಂದ್ರಶೇಖರ್ ಅಂತೇಳಿ. ಸರ್ ದ ಫ್ರೆಶ್ ಫ್ರೋಝನ್ ಅಂದ್ಬಿಟ್ಟು ಒಂದು ಡಿಫ್ರೆಂಟ್ ಕಾನ್ಸೆಪ್ಟ್ ಇರುವಂಥ ಒಂದು ಶಾಪ್ ಓಪನ್ ಮಾಡಿದ್ದೀರಾ. ಎಷ್ಟು ದಿನ ಆಯಿತು ಇದು ಓಪನ್ ಮಾಡಿ? ಸರ್ ನಾನು ಆ್ಯಕ್ಚುಲಿ ರೀಸೆಂಟಾಗಿ ಓಪನ್ ಮಾಡಿರೋದು. ನಾನು ಇಲ್ಲಿ ಇದು ಎಲ್ಲ ಕಡೆನೂ ರೆಸ್ಟೋರೆಂಟು, ರೆಸಾರ್ಟ್ಸು, ಹೋಟೆಲ್ಸ್ಗಳಿಗೆ ಇದು ಮಾಡ್ತಾರೆ. ನಾನು ನಿಯರೆಸ್ಟ್ ಮನೆಗಳಿಗೆ ಅದು ಸಪ್ಲೈ ಆಗೋ ಹಂಗೆ ನಾನು ಇವನ್ ಫುಡ್ ಸ್ಟ್ರೀಟಲ್ಲಿ ಕೂಡ ನೀವು ನೋಡಿರ್ಬೋದು. ಫುಡ್ ಸ್ಟ್ರೀಟಲ್ಲಿ ಇವಾಗ ಆಲ್ರೆಡಿ ಬ್ಯಾನ್ ಮಾಡಿರೋ ಹಾಗೆ ಕಲರ್, ಟೇಸ್ಟಿಂಗ್ ಪೌಡ್ರು ಇವೆಲ್ಲ ಮಿಕ್ಸ್ ಮಾಡಿ ಹಾಕ್ತಾರೆ. ಅದನ್ನು ನಾವು ಇಲ್ಲೇ ರೆಡಿ ಟು ಫ್ರೈ ಅಂತ ಬರುತ್ತೆ, ವೆಜ್ ಆ್ಯಂಡ್ ನಾನ್ ವೆಜ್ಜು. ಸೊ ಅದನ್ನು ಮನೆಯಲ್ಲೇ ತೊಗೊಂಡೋಗ್ಬಿಟ್ಟು ಮನೆಯಲ್ಲೇ ಪ್ರಿಪೇರ್ ಮಾಡಿ ಮಕ್ಕಳು ಸ್ಟಾರ್ಟರ್ಸ್ ಆಗಲಿ ಅಥವಾ ಟೀ ಟೈಮ್ಗೆ ಸ್ನ್ಯಾಕ್ಸ್ ಆಗಲಿ, ಸೊ ಇದನ್ನು ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತೇಳಿ, ಮನೆ ಟೇಸ್ಟ್ಗೆ ಅನುಕೂಲ ಆಗಲಿ ಅಂತೇಳಿ ನಾನು ಪಬ್ಲಿಕ್ ಅನುಕೂಲ ಆಗಲಿ ಅಂತ ಅಂದ್ಬಿಟ್ಟು ನಾನು ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ನಾನು ಮಾಡಿದ್ದೀರಾ. ಓಕೆ. ಈಗ ರೆಡಿ ಟು ಫ್ರೈ ಅಂದ್ರಲ್ಲ, ಈ ರೆಡಿ ಟು ಫ್ರೈ ಫುಡ್ ಐಟಮ್ಸ್ಗಳು ಎಲ್ಲಿಂದ ನೀವು? ಸರ್ ನಾನು ಎಲ್ಲ ಬ್ಯಾಂಗ್ಳೂರು, ಚೆನ್ನೈ, ವಿಶಾಖಪಟ್ಟಣದಿಂದ ತರಿಸ್ತೀನಿ ನಾನು. ಸೊ ಅಲ್ಲಿಂದ ಡೈರೆಕ್ಟಾಗಿ ಹೋಲ್ಸೇಲಾಗಿ ನಾನು ಎಲ್ಲ ಕಡೆನೂ ರಿಟೇಲಾಗಿ ಸಿಗ್ಬೋದು. ಸೂಪರ್ ಮಾರ್ಕೆಟ್ಗಳಿವೆ, ಬೇರೆ ಬೇರೆ ಹೋಲ್ಸೇಲ್ ಅಂಗಡಿಗಳಿವೆ ಇರ್ತವೆ, ಅಲ್ಲೆಲ್ಲ ರಿಟೇಲಾಗಿ ಸಿಗುತ್ತೆ ಮನೆಗಳಿಗೆ, ಪಬ್ಲಿಕ್ಗಳಿಗೆ. ನಾನು ಹೊರಗಡೆ ರೆಸ್ಟೋರೆಂಟ್ಗಳಿಗೆ ಏನು ರೇಟಲ್ಲಿ ಕೊಡ್ತೀನೋ ಅದೇ ರೇಟಲ್ಲಿ ಹೋಲ್ಸೇಲಲ್ಲೇ ನಮ್ಮ ಪಬ್ಲಿಕ್ ಸಿಗಬೇಕು ಅಂತೇಳಿ ನಾನು ಇಲ್ಲಿ ಮಾಡಿದ್ದೀನಿ. ಸೊ ನಾನು ಹೊರಗಡೆಯಿಂದ ತರಿಸಿ ನಾನು ಇಲ್ಲಿ ಸ್ಟಾಕ್ ಇಟ್ಕೊಂಡು ಹೋಲ್ಸೇಲ್ ರೇಟಲ್ಲಿ ಕೊಡ್ತಾಯಿದ್ದೀನಿ ಸರ್. ನೀವು ಈ ಪ್ರಾಡಕ್ಟ್ಗಳು ಸೀ ಫುಡ್ಡು ಅಂತಾರೆ, ಸಮುದ್ರದಿಂದ ಬರುವಂಥದ್ದು, ಮತ್ತು ಅಲ್ಲಿ ಯಾವುದೋ ಒಂದು ಟೆಂಪ್ರೇಚರಲ್ಲಿ ಮೇಂಟೈನ್ ಮಾಡ್ಕೊಂಡು ತಂದಿರ್ತಾರೆ. ನಿಮ್ಮ ರೆಫ್ರಿಜರೇಟರ್ಗಳು ಯಾವ ಟೆಂಪ್ರೇಚರಲ್ಲಿ ನೀವು ಮೇಂಟೈನ್ ಮಾಡ್ತೀರಾ, ಸ್ಟೋರೇಜಲ್ಲಿ ಇಡ್ತೀರಾ ಅಂತ? ಸರ್ ಆ್ಯಕ್ಚುಲಿ ಅದನ್ನು ಡೀಪ್ ಫ್ರೀಸರಲ್ಲೇ ಇಡಬೇಕು. -18 ಡಿಗ್ರಿನಲ್ಲಿ ಅದನ್ನು ಮೇಂಟೈನ್ ಮಾಡಬೇಕಾಗುತ್ತೆ. ಸೊ ಹಾಗೆಯೇ ನಮ್ಮದು ಎಲ್ಲ ರೀತಿಯಲ್ಲೂ ಕೂಡ ಫ್ರೀಸರ್ಗಳಿಗೆ ಅದಕ್ಕೆ ತಕ್ಕಂಥ ಮೆಷಿನರಿ ಐಟಮ್ಸ್ಗಳೆಲ್ಲ ಇದೆ. ಅಲ್ಲಿ ನಾನು ಇಟ್ಕೊಂಡು ಶೇಖರಣೆ ಮಾಡಿ ನನ್ನ ಪಬ್ಲಿಸಿಟಿ ಫ್ರೆಶ್ ಆಗಿರುತ್ತೆ. ಓಕೆ. ಅದನ್ನು ನಾನು ಸೇಲ್ ಮಾಡ್ತಾಯಿದ್ದೀನಿ. ಈಗ ನಾವು ಮನೆಗೆ ತೊಗೊಂಡು ಹೋಗ್ತೀವಿ ಅಂದ್ಕೊಳ್ಳಿ, ಮನೆಗೆ ತೊಗೊಂಡೋದ್ರೆ ನಮ್ಮ ಮಾಮೂಲಿ ರೆಫ್ರಿಜರೇಟರ್ಗಳಿರುತ್ತೆ, ಇದು -18 ಅಂದರೆ ಅದರಲ್ಲೂ ಇಟ್ಕೋಬೋದು? ಇಲ್ಲ, ತೊಂದರೆ ಇಲ್ಲ. ಅದರಲ್ಲೂ ಕೂಡ ನೀವು ಮನೆ ಫ್ರಿಡ್ಜಲ್ಲಿ ಕೂಡ ಇಟ್ಕೋಬೋದು. ನೀವೇನು ಮಾಡೋಂಗಿಲ್ಲ, ಜಸ್ಟ್ ತೊಗೊಂಡೋಗೋದು ನಾರ್ಮಲ್ ಟೆಂಪ್ರೇಚರ್. ಅದಾದಮೇಲೆ ಎಣ್ಣೆಗೆ ಹಾಕ್ಬಿಟ್ಟು ಫ್ರೈ ಮಾಡೋದು, ತಿನ್ನೋದು ಅಷ್ಟೇ. ಸಾಲ್ಟ್ ಆ್ಯಡ್ ಮಾಡೋಂಗಿಲ್ಲ, ಮಸಾಲೆ ಹಾಕೋಂಗಿಲ್ಲ, ಎಲ್ಲ ಇನ್ಕ್ಲೂಡೆಡ್. ಒಳ್ಳೆ ಸೂಪರ್ ಆಗಿದೆ ಕಾನ್ಸೆಪ್ಟ್ ಇದು. ಸರ್ ನಿಮ್ಮ ಶಾಪು ಯಾವತ್ತು ಓಪನ್ ಇರುತ್ತೆ ಮತ್ತು ಟೈಮಿಂಗ್ಸ್ ಏನು? ಸರ್ ನಮ್ಮದು ಪ್ರತಿದಿನವೂ ಓಪನ್ ಇರುತ್ತೆ. ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ ಇರುತ್ತೆ. ಸಂಜೆ ಹಾಫ್ ಡೇ ಇರುತ್ತೆ. ಆ್ಯಕ್ಚುಲಿ ಸಂಡೇನಲ್ಲಿ ಹಾಫ್ ಡೇ ಮಾಡ್ತೀವಿ. ಸೊ ಯಾವಾಗ ಬೇಕಾದ್ರೂ ಬಂದು ನೀವು ತಗೊಂಡು ಹೋಗ್ಬೋದು ಸರ್. ನಮ್ಮ ಫುಡ್ ಡೈರೀಸ್ ಮೈಸೂರು ಚಾನಲ್ ಕಡೆಯಿಂದ, ಯೂಟ್ಯೂಬ್ ಚಾನಲ್ ಕಡೆಯಿಂದ ನಮ್ಮ ವ್ಯೂವರ್ಸು ಅಂದರೆ ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲ ಬಂದರೆ ಅವ್ರಿಗೆ ಏನು ಆಫರ್ ಕೊಡ್ತೀರಾ ಅಂತ? ಸರ್ ಈಗ ಆಲ್ರೆಡಿ ನಾನು ಹೋಲ್ಸೇಲ್ ರೇಟಲ್ಲಿ ಮಾಡ್ತಾ ಇರೋದು. ಅದರಲ್ಲೂ ನಿಮ್ಮ ಫುಡ್ ಡೈರೀಸಿಂದ ಚಾನಲ್ ಕಡೆಯಿಂದ ಬಂದರೆ ಆ ಹೋಲ್ಸೇಲ್ ರೇಟನ್ನು ನಾನು ಡಿಸ್ಕೌಂಟ್ ಕೊಡ್ತೀನಿ ಸರ್. ಓಕೆ, ಸೂಪರ್ ಸರ್. ಸರ್ ಈಗ ನಮ್ಮ ವ್ಯೂವರ್ಸ್ಗಳಿಗೆ ನಿಮ್ಮ ಪ್ರಾಡಕ್ಟ್ಗಳ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀರಾ? ಖಂಡಿತ ಸರ್, ಬನ್ನಿ. ಖಂಡಿತ ಸರ್. ರೆಡಿ ಟು ಫ್ರೈ ಹೇಳಿದ್ನಲ್ಲ, ಇದು ಪ್ರಾನು ಫುಲ್ ಎಲ್ಲ ಇನ್ಕ್ಲೂಡಿಂಗ್ ಮಸಾಲೆ ಐಟಮ್ಗಳೆಲ್ಲ ಮಿಕ್ಸ್ ಆಗಿರುತ್ತೆ. ಇದು ಬ್ರೆಡ್ ಪ್ರಾನ್ ಅಂತ ಹೇಳ್ತೀವಿ. ಜಸ್ಟ್ ಎಣ್ಣೆಗೆ ಇವೆಲ್ಲ ರೆಡಿ ಟು ಫ್ರೈದೆಲ್ಲ ಎಣ್ಣೆಗೆ ಡಿಪ್ ಮಾಡೋದು. ಇದು ಹೆಂಗೆ ಅಂದರೆ, ಈಗ ಕಸ್ಟಮರ್ ಒಬ್ಬರು ಬರ್ತಾರೆ, ನಮ್ಗೆ ಇಷ್ಟು ಬೇಡ, ನಮಗೆ ಇದು ಎಷ್ಟಿದು ಪ್ಯಾಕೆಟ್? 1 kg ಪ್ಯಾಕೆಟ್ ಸರ್. 1 kg ಪ್ಯಾಕೆಟು ನಮಗೆ ಅರ್ಧ kg ಬೇಕು ಅಂದರೆ ಮಾಡಿಕೊಡ್ತೀರಾ? ಖಂಡಿತ ಸರ್, ಅರ್ಧ kg ಮಾಡಿಕೊಟ್ಟು ಬೇರೆ ಪ್ಯಾಕೆಟ್ ಸಪ್ರೇಟ್ ಮಾಡಿ ½ kg ಕಿಲೋ ನಾನು ಕೊಡ್ತೀರಾ? ಪ್ರತಿಯೊಂದು ಮನೆಯಲ್ಲೂ ಇವಾಗ ಫ್ರಿಡ್ಜ್ ಇರೋದ್ರಿಂದ ತಗೊಂಡೋದ್ರೆ ಏನು ತಪ್ಪಾಗಲ್ಲ. ನೀವು ತಗೊಂಡೋಗ್ಬಿಟ್ಟು ಎಷ್ಟು ಬೇಕೋ ಅಷ್ಟೆಲ್ಲ ನೀವು ಫ್ರೈ ಮಾಡಿ. ಆ್ಯಕ್ಚುಲಿ ಇದು ಡ್ಯೂರಬಿಲಿಟಿ ಬಂದು 2 ಇಯರ್ಸ್ ಇರುತ್ತೆ ಸರ್. ನೋಡಿ ಸರ್, ಇಲ್ಲಿ 2024 ಮ್ಯಾನುಫ್ಯಾಕ್ಚರಿಂಗು, 2026 ಎಕ್ಸ್ಪೈರಿ ಡೇಟು. ಸೊ 2 ಇಯರ್ಸ್ ಇರುತ್ತೆ. ನೀವು 2 ಇಯರ್ಸ್ ನೀವು ಇಟ್ಕೊಂಡು ತಿಂತೀರಾ? ಇಲ್ಲ. ಸೊ 2-3 ಸಲ ನೀವು ಕ್ಲಿಯರ್ ಮಾಡ್ಕೊತೀರಾ. ನಿಮ್ಮ ಮನೆ ಫ್ರಿಡ್ಜಲ್ಲಿ ಇಟ್ಕೊಂಡು ತಿನ್ಬೋದು ಸರ್. ನಿಮಗೆ ಕ್ವಾಂಟಿಟಿ ರಿಕ್ವೈರ್ಮೆಂಟ್ ಎಷ್ಟಿದೆ ಅಷ್ಟೊಂದು ತಗೊಂಡೋಗ್ಬೋದು, ಅಷ್ಟು ಕೊಡ್ತೀರಾ? ಖಂಡಿತ. ಓಕೆ. ಇದು ಸರ್ ಏನು ಪ್ರಾಡಕ್ಟ್ ಇದು? ಸರ್ ಫಿಶ್ ಫಿಂಗರ್ಸ್ ಅಂತೇಳಿ, ಇದು ಕೂಡ ರೆಡಿ ಟು ಫ್ರೈ. ಫಿಶ್ ಫಿಂಗರ್ ಜಸ್ಟ್ ಎಣ್ಣೆಗೆ ಡಿಪ್ ಮಾಡಿ ಸೊ ತಿನ್ನೋ ಅಂಥದ್ದು ಸರ್. ಓಕೆ. ಫಿಶ್ ಫಿಂಗರ್ ಸರ್ ಇದು ಸ್ಪೈಸಿ ಚಿಕನ್ ವಿಂಗ್ಸ್ ಅಂತ.
ಸ್ಪೈಸಿ ಚಿಕನ್ ವಿಂಗ್ಸ್. ಓಕೆ. ನಿಮಗೆ ಏನು ನೀವು ರಾ ಮೆಟೀರಿಯಲ್ ತಂದು ನೀವು ಮನೇಲಿ ಮಾಡ್ಕೊಂಡು ತಿಂತಿರೋ ಸೇಮ್ ಟೇಸ್ಟಿ ಕೊಡೋ ಅಂಥದ್ದು, ಇನ್ಕ್ಲೂಡಿಂಗ್ ಎಲ್ಲ ಮಸಾಲೆ ಎಲ್ಲ ಮಿಕ್ಸಪ್ ಆಗಿರುತ್ತೆ. ಎಣ್ಣೆಗೆ ಹಾಕ್ಬಿಟ್ಟು ತಿಂತಾ ಇರುತ್ತೆ. ಮತ್ತು ಇದು ನೋಡಿ ಸ್ಪೆಷಲ್ ಆಗಿದೆ. ಇದು ಕ್ರ್ಯಾಬ್ ಲಾಲಿಪಾಪ್ ಅಂತೇಳಿ. ಕ್ರ್ಯಾಬ್ ಲಾಲಿಪಾಪ್ ಇದು 1 kg ಪ್ಯಾಕೆಟು. 1 kgಲಿ 30 ಪೀಸ್ ಇರುತ್ತೆ. ನೀವು 30 ಪೀಸು ತಿನ್ನೋಕ್ಕಾಗಲ್ಲ ಅಂತ ನೀವು ಹೇಳ್ಬೋದು. ಆದರೆ ನೀವು ಮನೆಯಲ್ಲಿ ಫ್ರಿಜರಲ್ಲಿ ಇಟ್ಕೋಬೋದು. ನೀವು 2-3 ಟೈಮ್ಸು ತೊಗೋಬೋದು, ಏನು ಕೆಡಲ್ಲ ಸರ್. ಇದು ಕೂಡ ಸೇಮ್ ಮ್ಯಾನುಫ್ಯಾಕ್ಚರಿಂಗ್ ಡೇಟು 2024, ಎಕ್ಸ್ಪೈರಿ ಇಸ್ ದ 2026, 2 years ಎಕ್ಸ್ಪೈರಿ. ಸ್ಟೋರೇಜ್ ಮಾಡ್ಬೋದು ಸರ್. ಇದು ಕೂಡ ಸ್ಪೈಸಿ ಚಿಕನ್ ಫಿಂಗರ್ಸ್. ಇದು ಕೂಡ ರೆಡಿ ಟು ಫ್ರೈ. ಇದು ನಾನ್ ವೆಜ್ಜಲ್ಲಿ ಕೂಡ ತುಂಬ ಟೇಸ್ಟಾಗಿ ಚೆನ್ನಾಗಿರುತ್ತೆ. ಮತ್ತು ಇದು ನೋಡಿ ಚಿಕನ್ ಪಾಪ್ಕಾರ್ನ್. ಮಕ್ಕಳಾಗಲಿ ಅಥವಾ ಒಂದು ಸ್ಟಾರ್ಟರ್ಸ್ಗಾಗಲಿ ಎಲ್ಲ ಇಷ್ಟಪಡೋಂಥದ್ದು ಚಿಕನ್ ಪಾಪ್ಕಾರ್ನ್. ಸ್ನ್ಯಾಕ್ಸ್ ಥರ ತಿನ್ಬೋದು ಸೂಪರಾಗಿ. ಸ್ಟಾರ್ಟರ್ಸ್ಗಾಗಲಿ ಸ್ನ್ಯಾಕ್ಸ್ಗೆ ಏನು ಮಾಡಿಸ್ದಂಗೆ ಇದೆ. ಸರ್ ಈಗ ವೆಜ್ ಐಟಮ್ಸ್ಗಳು ತೋರಿಸ್ತೀರಾ? ಖಂಡಿತ ಸರ್. ಸರ್ ಇವಾಗ ನಾನ್ ವೆಜ್ ನೀವು ಅಲ್ಲಿ ನೋಡಿದ ಹಾಗೇನೆ ವೆಜ್ ಐಟಮ್ಲೇ ನೋಡಿ ವೆಜ್ ಮಾಮೂಸ್ ಇದೆ. ವೆಜ್ ಮೋಮೋಸ್ ಅಂದರೆ ಮಿಕ್ಸ್ ವೆಜ್ ಮಾಮೋಸ್. ಹೌದು, ಎಲ್ಲ ವೆಜಿಟೇಬಲ್ ಎಲ್ಲ ಮಿಕ್ಸ್ ಮಾಡಿರೋಂಥ ಮಾಮೂಸು. ಓಕೆ. ಇದು ಕೂಡ ರೆಡಿ ಟು ಫ್ರೈ ಇರೋಂಥದ್ದು. ಸೊ ಹಾಗೆಯೇ ನೋಡಿ ಪನ್ನೀರ್ ಸಮೋಸ. ಸೊ ಅದು ಸಿಗುತ್ತೆ ನಿಮಗೆ ನೋಡಿ, ಪನ್ನೀರ್ ಸಮೋಸ. ಹಾಗೆಯೇ ವೆಜ್ ಸಮೋಸ ಸಿಗುತ್ತೆ. ವೆಜ್ ಸಮೋಸ ಇದೆ ನೋಡಿ ಫ್ರೆಂಡ್ಸ್. ವೆಜ್ಜಲ್ಲೇ ಇದು ಆಲೂ ಟಿಕ್ಕಿ ಇದೆ. ಆಲೂ ಟಿಕ್ಕಿ. ಹಾಗೆಯೇ ಪೊಟ್ಯಾಟೊ ಚೀಸ್ ಶಾಟ್ಸ್. ವೆಜ್ ಕಟ್ಲೆಟು. ದೆನ್ ವೆಜ್ ಬರ್ಗರ್ ಪಾಟಿ. ಓಕೆ. ಎಲ್ಲ ಡಿಫ್ರೆಂಟ್ ಆಗಿ ವೆಜ್ ಆ್ಯಂಡ್ ನಾನ್ ವೆಜ್ಜಲ್ಲಿ ರೆಡಿ ಟು ಫ್ರೈ ಅನ್ನಂಗೆ ನಿಮಗೆ ಎಲ್ಲ ರೀತಿಯಲ್ಲೂ ಕೂಡ ಸಿಗುತ್ತೆ ಸರ್. ಇದು ನೋಡಿ, ಇದು ನಾನ್ ವೆಜ್ ಇಂಡಿಯನ್ ಭಾಷಾ ಫಿಶ್. ಇದೆಲ್ಲ ಸೀ ಫುಡ್ಸ್. ಇದು ವಿಶಾಖಪಟ್ಟಣದಿಂದ ತರಿಸೋದು. ಇದು ಎಲ್ಲ ದೊಡ್ಡ ಸೈಜ್ಗಳು. ಇದು ಯೂಸ್ ಸೈಜ್. ಸರ್ ಇದೆಲ್ಲ ನಿಮಗೆ ಬೋನ್ಲೆಸ್ ಭಾಷಾ ಮಕ್ಕಳಿಗೆ ತಿನ್ನೋದಕ್ಕೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಮಕ್ಳಿಗೆ ಕೊಟ್ಟರೆ ಏನು ಮುಳ್ಳು ತೆಗಿಬೇಕು ಅವೆಲ್ಲ ಏನು ತೊಂದರೆ ಇಲ್ಲ. ಇದು ಆ್ಯಕ್ಚುಲಿ -18 ಡಿಗ್ರಿಲಿ ಇರೋದ್ರಿಂದ ಎಲ್ಲ ಫ್ರೋಝನ್ ಆಗಿರುತ್ತೆ. ನೀವು ಮನೇಲಿ ಹೋಗ್ಬಿಟ್ಟು ಫ್ರೆಶ್ ಆಗಿರುತ್ತೆ. ಮನೇಲಿ ಹೋಗ್ಬಿಟ್ಟು ನೀವು ಜಸ್ಟ್ ಒಂದು 10-15 ಮಿನಿಟ್ಸ್ ನೀರಲ್ಲಿ ಡಿಪ್ ಮಾಡಿದಾಗ ಇದು ನಾರ್ಮಲ್ ಪೊಸಿಷನ್ ಬರುತ್ತೆ. ನೀವು ಬೇಕಾದ ಕಟಿಂಗ್ಸ್ ಮಾಡಿಕೊಂಡು ಸಾಂಬಾರ್, ಕಬಾಬ್, ತವಾ ಫ್ರೈ ಏನು ಬೇಕಾದ್ರೂ ನಮ್ಮ ಇಷ್ಟ ಯಾವ ಥರ ಬೇಕಾದ್ರೂ ಹಾಕೊಂಡು ನೀವು ತಿನ್ಬೋದು. ಓಕೆ. ಹಾಗೆಯೇ ಅಂಜಲ್ ಫಿಶ್ ಸ್ಲೈಸ್ ಅಂಜಲ್ ಫಿಶ್ 1 kg ಪ್ಯಾಕೆಟು 8 ಪೀಸ್ ಇರುತ್ತೆ. ಓಕೆ. ಸೊ ಪ್ರಾನ್. ಇದು ಪ್ರೈಸ್ ಸರ್ ನಿಮಗೆ ನಾರ್ಮಲ್ ರೇಟ್ ಇರುತ್ತೆ ಒಂದ್ಸಲಾಗಿ. ದೆನ್ ಪ್ರಾನ್ ಇವೆಲ್ಲ ಟೈಗರ್ ಪ್ರಾನ್ ಅಂತ ಹೇಳ್ತೀವಿ. ಇದಕ್ಕೆ ಟೈಗರ್ ಪ್ರಾನ್ ಎಲ್ಲ ರೀಸನಬಲ್ ರೇಟ್ ಇದೆ. 550 per kilo. ಬೇರೆ ಸರ್ ಇದು ಬಂದು ಪಾಂಫ್ರೆಟ್ ಫಿಶ್. ಓಕೆ. ಸೊ ಇದು ಕೂಡ ನಮ್ಮಲ್ಲಿ ಸಿಗುತ್ತೆ. ಸೊ ಇವೆಲ್ಲ ಸೀ ಫಿಶ್ ಐಟಮ್ಗಳು ಸರ್. ಸೊ ಇದು ಬಂದು ಮನೆಗಳಲ್ಲಿ ಯೂಸ್ ಮಾಡಿ ಫ್ರೆಂಚ್ ಫ್ರೈಸ್. ಓಕೆ. ಒಂದು 2.5 ಕಿಲೋ ಬರೋದು. ಸೊ ಮನೆಗಳಿಗೆ ಅನುಕೂಲ ಆಗಲಿ ಅಂತೇಳಿ ಸೊ ½ ಕಿಲೋ ಪ್ಯಾಕೆಟ್ ಎಲ್ಲ ಇಲ್ಲಿ ಮಾಡಿ ಮನೆಗಳಿಗೂ ಕೂಡ ಬೈಫರ್ಕೇಟ್ ಮಾಡಿದ್ದೀರಾ. ಓಕೆ. ಸೊ ಸ್ಮೈಲಿ ಮಕ್ಕಳಿಗೆ ತುಂಬ ಇಷ್ಟ ಆಗೋಂಥದ್ದು. ಇದು ಕೂಡ ಪೊಟ್ಯಾಟೊ ವೆಜ್ಜಸ್. ಇದು ವೆಜ್ಜಸ್ ಅಂತ ಹೇಳ್ತೀವಿ. ಇದು ಓಕೆ. ಪೊಟ್ಯಾಟೊ ವೆಜ್ಜಸ್ ಸ್ಪೈಸಿ ಇವೆಲ್ಲ ಇರುತ್ತೆ. ಇದು ಕೂಡ ಎಲ್ಲ ಮಸಾಲೆ ಮಿಕ್ಸ್ ಆಗಿ ಬಂದಿರೋಂಥದ್ದು. ಇದು ರೆಡಿ ಟು ಫ್ರೈ. ಓಕೆ. ಮಸಾಲೆ ಮಿಕ್ಸ್ ಆಗಿ ಬಂದಿರೋದು ಎಣ್ಣೆಗೆ ಹಾಕಿ ಅಂತ. ಓಕೆ. ಇಂಪೋರ್ಟೆಡ್ ಭಾಷಾ ಫಿಶ್. ಇದು ಕೂಡ ಬೋನ್ಲೆಸ್. ಇದು 2 years ವಾರಂಟಿ ಇರುತ್ತೆ. ಆಲ್ಮೋಸ್ಟು ಸೀ ಫುಡ್ಡು ಮತ್ತು ರೆಡಿ ಟು ಫ್ರೈ ಐಟಮ್ಸ್ಗಳು ತೋರಿಸಿದ್ದೀರಾ. ಇನ್ಯಾವುದು ಬ್ಯಾಲೆನ್ಸ್ ಅದು? ಸೊ ಹಾಗೆಯೇ ಇಲ್ಲಿ ಪನ್ನೀರ್ ಇದೆ. ಮಿಲ್ಕಿ ಮಿಶ್ ಪನ್ನೀರು, ವೆರೈಟೀಸ್ ಆಫ್ ಪನ್ನೀರ್ಸು. ಮತ್ತು ಇದು ಫ್ರೆಶ್ ಅಮೂಲ್ ಕ್ರೀಮು. ಇದು ಡಬಲ್ ಡ್ರೀಮ್ ಕ್ರೀಮ್ ಅಂತ ಹೇಳ್ತೀವಿ. ನ್ಯೂಟ್ರಿಲೈಟ್ ಬಟರು, ಅಮೂಲ್ ಬಟರು, ಡಿಲಿಷಿಯಸ್ ಬಟರು, ಮಿಲ್ಕಿ ಮಿಶ್ ಚೀಸ್ ಬ್ಲಾಕ್ ಇದೆ, ಮೈನೀಸ್ ಇದೆ. ಸೊ ಎಲ್ಲ ಈ ಬಟಾಣಿಗಳು ಸರ್ ಎಲ್ಲ ಇದೆ. ಗ್ರೀನ್ ಪೀಸ್ ಇದೆ. ಗ್ರೀನ್ ಪೀಸ್. ಓಕೆ. ಗ್ರೀನ್ ಪೀಸ್ ಇದೆ. ಸ್ವೀಟ್ ಕಾರ್ನ್ ಇದೆ. ಸೊ ಕೋವಾ
ಕೋವಾ ಇದೆ. ಸೊ ಎಲ್ಲ ಇರ್ತಕ್ಕಂಥ ಐಟಮ್ಸ್. ಅಂದರೆ ನೀವು ಈಗ ಏನು ಹೋಟೆಲ್ಸ್ಗಳಿಗೆ ಸಪ್ಲೈ ಮಾಡ್ತಿದ್ರಿ ಜನಗಳಿಗೂ ಸಿಗಲಿ ಅನ್ನೋ ಒಂದು ಕಾನ್ಸೆಪ್ಟ್ ಮಾಡಿರೋದು. ಸರ್, ನಮ್ಮ ಕಸ್ಟಮರ್ಸ್ಗಳು ಬಂದಾಗ ನಮ್ಮ ಫುಡ್ ಡೈರೀಸ್ ಮೈಸೂರು ಚಾನಲ್ ಕಡೆಯಿಂದ ನೀವೇನು ಫುಡ್ ಬ್ಲಾಗ್ಸ್ ವೀಡಿಯೋ ಮಾಡಿಸಿದ್ದೀರಾ ಅದನ್ನು ಅವ್ರಿಗೆ ತೋರಿಸಿ ಅವ್ರಿಗೂ ಒಂದು ನಂಬಿಕೆ ಬರುತ್ತೆ. ಫುಡ್ ಬಗ್ಗೆ ಎಲ್ಲರಿಗೂ ಚೆನ್ನಾಗಿ ಪರಿಚಯ ಆಗಲಿ ನಿಮ್ಮ ಶಾಪು. ಇವತ್ತು ನಮ್ಗೆ ಆಪರ್ಚುನಿಟಿ ಕೊಟ್ಟಿದ್ದೀರಾ, ನಿಮಗೆ ತುಂಬ ಥ್ಯಾಂಕ್ಸ್. ನಿಮಗೆ ಥ್ಯಾಂಕ್ ಯು ವೆರಿ ಮಚ್ ಸರ್. A few moments later. ನೀವು ನೋಡ್ತಾ ಇದ್ದೀರಾ, ಇದು ಸ್ಪೈಸಿ ಚಿಕನ್ ಫಿಂಗರ್ಸು ಮತ್ತು ಇದು ವೆಜ್ ಸಮೋಸ. 2 ಪೀಸ್ನ ನಾವು ಎಣ್ಣೆಯಲ್ಲಿ ಕರೆದು ಈಗ ನಿಮ್ಮ ಮುಂದೆ ಇಟ್ಟಿದ್ದೀವಿ. ನೋಡ್ತಾ ಇದ್ದೀರಾ, ಸ್ಪೈಸಿ ಚಿಕನ್ ಫಿಂಗರ್ಸು ಚೆನ್ನಾಗಿ ರೋಸ್ಟ್ ಆಗಿದೆ, ಚೆನ್ನಾಗಿ ಫ್ರೈ ಮಾಡಿದ್ದೀವಿ. ಆಲ್ಮೋಸ್ಟ್ ಚೆನ್ನಾಗಿ ರೋಸ್ಟ್ ಆಗಿದೆ. ಟೇಸ್ಟ್ ಹೇಗಿದೆ ನೋಡೋಣ. ಆ ಕ್ರಿಸ್ಪಿನೆಸ್ಸು ನಿಮಗೆ ಕೇಳಿಸ್ತಾ ಇದೆ, ಎಷ್ಟು ಸಾಫ್ಟಾಗಿದೆ ನೋಡಿ. ಒಂದು ಪ್ಯಾಕೆಟ್ ತಂದು ಇಟ್ಕೊಂಡ್ರೆ ನೀವು ಈ ಕ್ಲೈಮೇಟ್ಗೆ ನೀವು ಎಷ್ಟು ಬೇಕಷ್ಟು ಹಾಕೊಂಡು ಫ್ರೈ ಮಾಡ್ಕೊಂಡು ತಿಂತಾಯಿದ್ರೆ ಸೂಪರಾಗಿರುತ್ತೆ. ನಿಮ್ಗೆ ಇಷ್ಟ ಆದರೆ ಸಾಸ್ ಜೊತೆಗೂ ಟ್ರೈ ಮಾಡ್ಬೋದು, ಅದು ನಿಮ್ಮ ಚಾಯ್ಸ್. ಅದು ಹಾಗೆ ತಿನ್ನೋಕ್ಕೂ ಚೆನ್ನಾಗಿದೆ. ಇದನ್ನು ತಿಂದು ಮುಗಿಸಿ ಸಮೋಸ ಇದೆ, ಸಮೋಸ ಜೊತೆಗೆ ಸಿಗ್ತೀನಿ. ಫ್ರೆಂಡ್ಸ್, ಈಗ ಸಮೋಸ ತೊಗೊಂಡಿದ್ದೀನಿ, ವೆಜ್ ಸಮೋಸ. ತುಂಬ ಚಿಕ್ಕದಾಗಿದೆ ಸೈಜು, ಚೆನ್ನಾಗಿ ಒಳಗಡೆ ಎಲ್ಲ ಚೆನ್ನಾಗಿ ಆ್ಯಡ್ ಮಾಡಿದ್ದಾರೆ ಇಲ್ಲಿ. ವೆಜ್ಜು ಎಲ್ಲ ಥರ ತರಕಾರಿಗಳು. ನೋಡೋಣ ಟೇಸ್ಟ್ ಹೇಗಿದೆ ಅಂತ. ನೋಡಿ, ಇದನ್ನು ಸಮೋಸ ಓಪನ್ ಮಾಡಿ ನಾನು ತಿಂತಾ ಇದ್ದಂಗೆ ಆ ವೆಜಿಟೇಬಲ್ಸ್ದು ಸ್ಮೆಲ್ಲು ಘಮ್ ಅನ್ನುತ್ತೆ ಮೂಗ್ಗೆ. ಇದು ಒಂದು ರೀತಿ ಹೇಳಬೇಕು ಅಂತಂದರೆ ಆಲೂ ಸಮೋಸ ಅಂತಲೇ ಹೇಳ್ಬೋದು. ಜೊತೆಗೆ ವೆಜಿಟೇಬಲ್ಸು ಆ್ಯಡ್ ಮಾಡಿದ್ದಾರೆ. ಸ್ವಲ್ಪ ಜಾಸ್ತಿ ಆಲೂನೇ ಇದೆ. ಈ ಆಲೂಗೆಡ್ಡೆ ಏನು ಸಮೋಸ ಮಾಡ್ತಾರೆ ಆ ಥರನೇ ಇದೆ. ಫ್ರೆಂಡ್ಸ್, ಇದನ್ನು ತಿಂದು ಮುಗಿಸಿ ನಿಮಗೆ ಮತ್ತೆ ಸಿಗ್ತೀನಿ. ದ ಫ್ರೆಶ್ ಫ್ರೋಝನ್ ಶಾಪ್ಗೆ ಬಂದು ಪ್ರಾಡಕ್ಟ್ಗಳನ್ನ ತಗೊಂಡು ಮನೇಲಿ ಟ್ರೈ ಮಾಡಿ ಟೇಸ್ಟ್ ಹೇಗಿದೆ ಅಂತ ನಮಗೆ ಕಾಮೆಂಟ್ಸಲ್ಲಿ ತಿಳಿಸಿ. ನಮ್ಮ ಫುಡ್ ಡೈರೀಸ್ ಮೈಸೂರು ಚಾನಲ್ಲು ಇವತ್ತು 1,000 ಸಬ್ಸ್ಕ್ರೈಬರ್ ದಾಟಿ ಮುಂದೆ ಹೋಗ್ತಾ ಇದೆ. ಇದಕ್ಕೆ ನಿಮ್ಮೆಲ್ಲ ಸಹಕಾರ, ಸಪೋರ್ಟು ಮುಖ್ಯ ಕಾರಣ. ಇದೇ ರೀತಿ ಸಪೋರ್ಟ್ ಮಾಡ್ತಾರೆ. ನಿಮಗೆ ಹೊಸ ಕಾನ್ಸೆಪ್ಟ್ಗಳನ್ನ ನಿಮ್ಮ ಮುಂದೆ ತರ್ತೀವಿ. ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ. ಧನ್ಯವಾದಗಳು.